ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿಯನ್ನ ಮರೆತಿದ್ದು ಬಜೆಟ್ನಲ್ಲೂ ಕೂಡ ಅನುದಾನ ಘೋಷಿಸಿಲ್ಲ. ನಿರುದ್ಯೋಗಿಗಳನ್ನ ಸರ್ಕಾರ ಈ ರೀತಿ ನಿರ್ಲಕ್ಷ್ಯವನ್ನ ಮಾಡ್ತಿರೋದು ಯಾಕೆ? ಗೃಹಲಕ್ಷ್ಮಿಗೆ ಅನುದಾನ ಮೀಸಲಿಟ್ಟಂತಹ ಸರ್ಕಾರ ಯುವ ನಿಧಿಗೆ ಯಾಕೆ ಬಜೆಟ್ ಅನ್ನ ನೀಡಿಲ್ಲ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಯೂ ಕೂಡ ಒಂದು. ಈ ಯುವ ನಿಧಿ ಯೋಜನೆ ಬಗ್ಗೆ ಈಗ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. 2023ರಲ್ಲಿ ಈ ಯೋಜನೆಯಡಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಯುವಕರಿಗೆ 1,500 ರೂಪಾಯಿ ನೆರವು ನೀಡುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಿತ್ತು. ಉದ್ಯೋಗ ಸಿಗುವವರೆಗೂ ಈ ನೆರವು ನೀಡೋದಾಗಿ ಹೇಳಿದಂತಹ ಸರ್ಕಾರ ಕೆಲವರಿಗೆ ಅಷ್ಟೇ ಈ ಯೋಜನೆಯ ಫಲ ಸಿಕ್ಕಿದೆ. ಆದರೆ ಇದುವರೆಗೂ ಪರಿಣಾಮಕಾರಿಯಾಗಿ ಯೋಜನೆ ಮೀಸಲಿಟ್ಟಿಲ್ಲ. ಅಲ್ಲದೆ 2026-27ನೇ ಸಾಲಿನ ಬಜೆಟ್ನಲ್ಲೂ ಕೂಡ ಇದಕ್ಕೆ ಅನುದಾನವನ್ನ ಮೀಸಲಿಟ್ಟಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೂ ಕೂಡ ಬಜೆಟ್ ನಲ್ಲಿ ಈ ಯೋಜನೆಗೆ ಹೊಸದಾಗಿ ಅನುದಾನವನ್ನ ಮೀಸಲಿಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಯುವ ನಿಧಿ ಅರ್ಧಕ್ಕೆ ನಿಲ್ಲುತ್ತದೆಯೇ ಅನ್ನುವಂತ ಪ್ರಶ್ನೆ ಮೂಡಿದೆ. ಇದರ ಜೊತೆಗೆ ವಿರೋಧ ಪಕ್ಷಗಳು ನೀಡಿದಂತಹ ಹೇಳಿಕೆಗಳು ಇನ್ನಷ್ಟು ಆತಂಕವನ್ನ ಹುಟ್ಟುಹಾಕಿದೆ. ಚುನಾವಣಾ ಸಮಯದಲ್ಲಿ ನೀಡಿದಂತಹ ಭರವಸೆಯನ್ನ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವಿಲ್ಲದ ಸ್ಥಿತಿಗೆ ತಲುಪಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀಡದಷ್ಟು ಒತ್ತು ಯುವ ನಿಧಿಗೆ ಸರ್ಕಾರ ನೀಡ್ತಿಲ್ಲ ಅನ್ನೋದಂತೂ ಸತ್ಯ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯುವ ನಿಧಿ ಯೋಜನೆಯನ್ನ ನಿರ್ಲಕ್ಷಿಸುತ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.